ಮಿಕ್ಸಿ ಜಾರ್ ಒಳಗಡೆ ಕೊಬ್ಬರಿ, ಕೊತ್ತಂಬರಿ, ಪುದೀನ, ಅಲ್ಲ ಅಂದರೆ ಹಸಿ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಗಿರ್ ಅಂತ ಅನಿಸಿದ್ರೆ ಫೈನ್ ಆಗಿರೋ ಒಂದು ಪೇಸ್ಟ್ ರೆಡಿ ಆಗುತ್ತೆ. ಇದನ್ನು ಒಂದು ಕುಕ್ಕರಲ್ಲಿ ಹಾಕಿಟ್ಕೋಬೇಕು. ಟೊಮೆಟೊ, ಕರಿಬೇವು ಹಾಕಿ ಮತ್ತೆ ಅದನ್ನು ಸಹಿತ ಗಿರ್ ಅಂತ ಅನಿಸಿ ಪೇಸ್ಟನ್ನು ಮಾಡ್ಕೋಬೇಕು. ಅದನ್ನು ಸಹಿತ ಆ ಒಂದು ಕುಕ್ಕರಲ್ಲಿ ಹಾಕಬೇಕು. ಇದಕ್ಕೆ ಚೆನ್ನಾಗಿ ಕ್ಲೀನಾಗಿ ತೊಳೆದಿಟ್ಕೊಂಡಿರೋ ಮಟನನ್ನು ಹಾಕಿ, ಅರಿಶಿನ ಪುಡಿ, ಉಪ್ಪು, ಮಸಾಲೆ ಖಾರದ ಪುಡಿ, ಒಂದು ಸ್ವಲ್ಪ ಮಸಾಲ ಹಾಕಿ ಇದಕ್ಕೆ ಮತ್ತೆ ಹೆಚ್ಚಿರೋ ಕೊತ್ತಂಬರಿ, ಪುದೀನ ಮತ್ತು ಒಂದು ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಕಲಿಸಿ ಮಿಕ್ಸ್ ಮಾಡಬೇಕು. ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ, ನೆನಪಿಟ್ಕೊಳ್ಳಿ ನಾನು ಇದಕ್ಕೆ ಆಯಿಲ್ ಹಾಕಿಲ್ಲ, ಎಣ್ಣೆ ಹಾಕೋಂಗಿಲ್ಲ, ನೋ ಆಯಿಲ್, ಓನ್ಲಿ ಬಾಯ್ಲ್. ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 8 ವಿಸಿಲನ್ನು ಹಾಕ್ಸಿದ್ರೆ ಫಸ್ಟ್ ಕ್ಲಾಸ್ ಆಗಿರೋ ನಮ್ಮ ಮಟನ್ ಗ್ರೇವಿ ರೆಡಿ. ನೀವು ಇದನ್ನು ತಿಂತಾ ಇದ್ರೆ ಅಬ್ಬಾ ಏನು ಟೇಸ್ಟ್ ಇದೆ ಅಂತ ಹೇಳ್ತೀರ. ಪ್ರತಿಯೊಂದು ಫ್ಲೇವರು ಕೂಡ ಸೂಪರ್ ಅಮೇಜಿಂಗ್. ಹಾಗಾಗಿ ಮನೆಯಲ್ಲಿ ನೀವು ಇದನ್ನು ಟ್ರೈ ಮಾಡಿ. ಟೈಮು ಕೂಡ ಸೇವ್ ಆಗುತ್ತೆ, ಫಾಸ್ಟ್ ಆಗುತ್ತೆ, ಮತ್ತು ಎಣ್ಣೆ ಹಾಕಿ ಅದನ್ನು ಹುರಿಯೋದು ಇದನ್ನು ಹುರಿಯೋದು ಅದು ಎಲ್ಲವೂ ಸಹಿತ ತಪ್ಪೋಗುತ್ತೆ. ನೋಡಿ ಗ್ರೇವಿ ನೋಡಿದರೆ ಘಮ್ ಅಂತ ಫ್ಲೇವರ್, ಯಾಕಂದರೆ ಜಿಂಜರ್ ಗಾರ್ಲಿಕ್ ಫ್ಲೇವರೇ ಅದು ಬೇರೆ. ಸೂಪರಾಗಿ ಸರ್ವ್ ಮಾಡಿಕೊಂಡು ಕಟಕ ರೊಟ್ಟಿಯಲ್ಲಿ ತಿಂತಾ ಇದ್ದರೆ ಬ್ಯಾಚುಲರ್ ಲೈಫ್ ಅಂತೂ ತುಂಬಾ ಎಂಜಾಯ್ ಮಾಡ್ಬೋದು ಅಂತ ಅನಿಸುತ್ತೆ. ಓ ಸೂಪರಾಗಿ ಟೇಸ್ಟ್ ಬಂದಿದೆ. ಓಕೆ, ನಾನೀಗ ಊಟ ಮಾಡ್ತೀನಿ, ನೀವು ಕೂಡ ಊಟ ಮಾಡಿ. ಬಾಯ್.